ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ರವರನ್ನು ಕನ್ನಡ ಚಿತ್ರರಂಗದ ದಿಗ್ಗಜ ನಟರುಗಳು ಅಂತಲೇ ಕರೆಯಲಾಗುತ್ತೆ. ಒಬ್ಬರು ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸೋದಕ್ಕೆ ಬುನಾದಿಯಾದರೆ, ಇನ್ನೊಬ್ಬರು ಕನ್ನಡ ಚಿತ್ರಗಳ ಮಾರ್ಕೆಟಿಂಗ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗಲು ಕಾರಣವಾಗ್ತಾರೆ. ಇವರಿಬ್ಬರ ಮಧ್ಯೆ ವಯಸ್ಸಿನ ವಿಚಾರದಲ್ಲಿ ಆಗಲಿ, ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ವಿಚಾರದಲ್ಲಿ ಆಗಲಿ ಅಜಗಜಾಂತರ ವ್ಯತ್ಯಾಸವಿದೆ. ವಿಷ್ಣುವರ್ಧನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋಷ್ಟೊತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು 150ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿರ್ತಾರೆ. ಹೀಗಿದ್ರೂ ಕೂಡ ಇವರಿಬ್ಬರ ಮಧ್ಯೆ ತಂದಿಟ್ಟು ಕೆಲವೊಂದು ಕಾಣದ ಕೈಗಳು ರಾಜ್ಕುಮಾರ್ ವರ್ಸಸ್ ವಿಷ್ಣುವರ್ಧನ್ ಅನ್ನೋ ಥರ ಅವರ ಅಭಿಮಾನಿಗಳ ಮಧ್ಯೆ ಫ್ಯಾನ್ ವಾರ್ ಹುಟ್ಟಾಕಿ ಬಿಟ್ಟಿರ್ತಾರೆ. ಇದರಿಂದಾಗಿ ಕೆಲವು ಅಹಿತಕರ ಘಟನೆಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಡೆದೋಗಿದೆ. ಗೆಳೆಯರೇ, ಇವರಿಬ್ಬರ ಅಭಿಮಾನಿಗಳ ಮಧ್ಯೆ ಸ್ಟಾರ್ ವಾರ್ ಕ್ರಿಯೇಟ್ ಆಗಲು ಗಂಧದ ಗುಡಿ ಇನ್ಸಿಡೆಂಟ್ ಒಂದೇ ಕಾರಣನ? ಆಗಿನ ಪ್ರಿಂಟ್ ಮೀಡಿಯಾಗಳು ಇದಕ್ಕೆ ಕೈ ಜೋಡಿಸಿದ್ವಾ? ಜನಪ್ರಿಯ ನಿರ್ದೇಶಕರಾಗಿದ್ದ ಪುಟ್ಟಣ್ಣ ಕಣಗಾಲ್ ರವರಿಗೆ ಅಣ್ಣವರ ಮೇಲೆ ದ್ವೇಷ ಇದ್ದದ್ದು ಯಾಕೆ? ಆ ಕಾರಣಕ್ಕಾಗಿಯೇ ವಿಷ್ಣುವರ್ಧನ್ ರಂತಹ ಯಂಗ್ ಎನರ್ಜೆಟಿಕ್ ಪ್ರತಿಭಾವಂತ ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡಿದ್ರ. ಒಂದು ಪ್ರೆಸ್ ಮೀಟ್ನಲ್ಲಿ ಪುಟ್ಟಣ್ಣ ಕಣಗಾಲ್ ರಾಜ್ಕುಮಾರ್ ಅವರನ್ನು ಮೀರಿಸುವಂತಹ ಇನ್ನೊಬ್ಬ ಸ್ಟಾರ್ನ ನಾನು ಹುಟ್ಟಾಕ್ತೀನಿ ಅಂತ ಬಹಿರಂಗವಾಗಿ ಪ್ರತಿಜ್ಞೆ ತೊಟ್ಟದ್ದು ಯಾಕೆ? ಈ ಥರ ನಿಮಗೆ ಗೊತ್ತಿಲ್ಲದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಕೊನೆ ತನಕ ಮಿಸ್ ಮಾಡದೆ ನೋಡಿ. ಗೆಳೆಯರೇ, ನಮ್ಮ ಹಿರಿಯರು ಹೇಳ್ತಾ ಇದ್ದ ಗಾದೆ ಮಾತು ಹೊಂದಿದೆ, ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ ಅಂತ. ವಿಷ್ಣುವರ್ಧನ್ ರವರ ಮೇಲೆ ಅಣ್ಣವರ ಅಭಿಮಾನಿಗಳು ದ್ವೇಷ ಕಟ್ಕೊಳ್ಳೋಕೆ ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇನ್ಸಿಡೆಂಟ್ ಒಂದೇ ಕಾರಣ ಅಲ್ಲ. ಅದಕ್ಕೂ ಮುಂಚೆ ಪುಟ್ಟಣ್ಣ ಕಣಗಾಲ್ ಪ್ರೆಸ್ ಮೀಟ್ನಲ್ಲಿ ಕೊಟ್ಟ ಆ ಒಂದು ಹೇಳಿಕೆ ಕೂಡ ಕಾರಣವಾಗುತ್ತೆ. 60ರ ಕಾಲಘಟ್ಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಾಲು ಸಾಲು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿರ್ತಾರೆ. ರಾಜ್ಕುಮಾರ್ ಅವರ ಹೇಳಿಕೆ ಹೇಗಿರುತ್ತೆ ಅಂದರೆ, ಮನುಷ್ಯ ಅಂದರೆ ಈ ಥರ ಇರಬೇಕು ಕಣ್ಣಯ್ಯ ಅಂತ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಹೊರ ರಾಜ್ಯದ ಚಿತ್ರರಂಗಗಳು ಕೂಡ ಮಾತಾಡ್ಕೊಳ್ತಾ ಇರ್ತವೆ. ಆಗ ಪುಟ್ಟಣ್ಣ ಕಣಗಾಲ್ ರವರು ತಮ್ಮ ಗುರುಗಳಾದ BR ಪಂತುಲು ಅವರ ಜೊತೆ ಸಹಾಯಕ ನಿರ್ದೇಶಕನಾಗಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಿರ್ದೇಶಕ ಇಲ್ಲದೆ ಹೀರೋ ಆಗಲು ಸಾಧ್ಯವಿಲ್ಲ. ಒಬ್ಬ ನಿರ್ದೇಶಕ ಕಥೆ, ಚಿತ್ರಕಥೆ ಬರೆದು ಸಿನಿಮಾ ಮಾಡಿದ್ರೇನೆ ರಾಜ್ಕುಮಾರ್ ಅಂತಹ ನಟ ಮುನ್ನೆಲೆಗೆ ಬರಲು ಸಾಧ್ಯ. ಅಂಥದ್ರಲ್ಲಿ ಒಬ್ಬ ನಿರ್ದೇಶಕನಿಗೆ ಇಲ್ಲದ ಸ್ಥಾನ, ಗೌರವ ರಾಜ್ಕುಮಾರ್ ಅವರಿಗೆ ಯಾಕೆ? ಈ ಥರದ ಒಂದು ಮನಸ್ಥಿತಿಯನ್ನು ರಾಜ್ಕುಮಾರ್ ಅವರ ಮೇಲೆ ಪುಟ್ಟಣ್ಣ ಕಣಗಾಲ್ ರವರು ಇಟ್ಕೊಂಡಿರ್ತಾರೆ. ಇದು ಮುಂದೆ ದ್ವೇಷವಾಗಿ ಕೂಡ ಪರಿವರ್ತನೆಯಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಿತ್ತೂರು ಚೆನ್ನಮ್ಮ, ಗಾಳಿಗೋಪುರ, ಸಾಕುಮಗಳು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕನಾಗಿ ಪುಟ್ಟಣ್ಣ ಕಣಗಾಲ್ ರವರು ಕೆಲಸ ಮಾಡಿರ್ತಾರೆ. ಹೀಗಿರಬೇಕಾದ್ರೆ 1963ರ ಸಮಯದಲ್ಲಿ ಸತಿಶಕ್ತಿ ಅನ್ನೋ ಸಿನಿಮಾವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾ ಇರ್ತಾರೆ. ಇದನ್ನ ಪುಟ್ಟಣ್ಣ ಕಣಗಾಲ್ ರವರ ಅಣ್ಣ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ನಿರ್ದೇಶನ ಮಾಡಿದರೆ, ಇದಕ್ಕೂ ಕೂಡ ಸಹಾಯಕ ನಿರ್ದೇಶಕನಾಗಿ ಪುಟ್ಟಣ್ಣ ಕಣಗಾಲ್ ರವರು ಆಯ್ಕೆಯಾಗಿರ್ತಾರೆ. ಈ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ರಾಜ್ಕುಮಾರ್ ಮತ್ತೆ ಪುಟ್ಟಣ್ಣ ಕಣಗಾಲ್ ರವರ ಮಧ್ಯ ಮನಸ್ತಾಪ ಶುರುವಾಗುತ್ತೆ. ಆದರೂ ಕೂಡ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಪುಟ್ಟಣ್ಣ ಕಣಗಾಲ್ ರವರ ಜೊತೆ ಸ್ನೇಹ ಸಂಬಂಧದಿಂದ ಇರಲು ಬಯಸ್ತಾರೆ. ಆದರೆ ಪುಟ್ಟಣ್ಣ ಕಣಗಾಲ್ ಮಾತ್ರ ರಾಜ್ಕುಮಾರ್ ಅವರನ್ನ ದ್ವೇಷ ಮಾಡಿಕೊಂಡೇ ಬರ್ತಾರೆ. ನಂತರ ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಹೊರಹೊಮ್ಮಿದ ಪುಟ್ಟಣ್ಣ ಕಣಗಾಲ್ ರವರು ಶ್ರೀನಿವಾಸನ್ ಅನ್ನೋ ನಿರ್ಮಾಪಕರಿಗೆ ಬೆಳ್ಳಿ ಮೋಡ ಅನ್ನೋ ಕಾದಂಬರಿ ಆಧಾರಿತ ಸಿನಿಮಾವನ್ನ ಮಾಡಲು ಒಪ್ಕೊಂಡಿರ್ತಾರೆ. ಆದರೆ ಆ ನಿರ್ಮಾಪಕನ ಆಯ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿರ್ತಾರೆ. ರಾಜ್ಕುಮಾರ್ಗೆ ನಾನು ಸಿನಿಮಾ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಪುಟ್ಟಣ್ಣ ನಾಯಕನ ಪಾತ್ರವನ್ನ ತುಂಬಾ ದುಷ್ಟತನದಿಂದ ತುಂಬಿರುವಂತೆ ಕತೆ ಮಾಡ್ಕೊಳ್ತಾರೆ. ತೆರೆ ಮೇಲೆ ಕೆಟ್ಟದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ತೋರಿಸಬೇಕು ಅನ್ನೋ ಉದ್ದೇಶ ಅವ್ರದ್ದಾಗಿರುತ್ತೆ. ರಾಜ್ಕುಮಾರ್ ಅವರು ಕೂಡ ಸಿನಿಮಾ ಮಾಡಲು ಒಪ್ಪಿಗೆ ಸೂಚಿಸಿರ್ತಾರೆ. ಆದರೆ ಅಣ್ಣವರ ತಮ್ಮ ವರದಪ್ಪ, ಈ ಪಾತ್ರದಲ್ಲಿ ನೀವು ಸಿನಿಮಾ ಮಾಡೋದು ಬೇಡ ಅಂತ ರಾಜ್ಕುಮಾರ್ ಅವರನ್ನ ತಡೀತಾರೆ. ಆಗ ಬೇರೆ ವಿಧಿ ಇಲ್ಲದೆ ಬೆಳ್ಳಿ ಮೋಡ ಅನ್ನೋ ಕಾದಂಬರಿ ಆಧಾರಿತ ಸಿನಿಮಾವನ್ನ ಕಲ್ಯಾಣ್ ಕುಮಾರ್ ಅವರನ್ನ ಹಾಕೊಂಡು ಬೆಳ್ಳಿ ಮೋಡ ಅನ್ನೋ ಹೆಸರಲ್ಲೇ ಪುಟ್ಟಣ್ಣ ಸಿನಿಮಾ ಮಾಡ್ತಾರೆ. ಇದು ಸೂಪರ್ ಹಿಟ್ ಕೂಡ ಆಗುತ್ತೆ. ಇದು ಇಲ್ಲಿಗೆ ನಿಲ್ಲದೆ ಮುಂದೆ 1969ರ ಸಮಯದಲ್ಲಿ ಮಲ್ಲಮ್ಮನ ಪವಾಡ ಅನ್ನೋ ಸಿನಿಮಾದಲ್ಲಿ ಪುಟ್ಟಣ್ಣ ರಾಜ್ಕುಮಾರ್ಗೆ ನಿರ್ದೇಶನ ಮಾಡುವಂತಹ ಅವಕಾಶ ಒದಗಿ ಬರುತ್ತೆ. ಇಲ್ಲೂ ಕೂಡ ಒಂದು ಎಡವಟ್ಟಾಗುತ್ತೆ. ಅದು ಏನಂದ್ರೆ, ಮಲ್ಲಮ್ಮನ ಪವಾಡ ಸಿನಿಮಾದ ಖಳನಾಯಕನ ಪಾತ್ರಕ್ಕೆ ವಜ್ರಮುನಿಯವರನ್ನ ಪುಟ್ಟಣ್ಣನವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದರೆ ಅಲ್ಲಿಯವರೆಗೆ ವಜ್ರಮುನಿ ಯಾವುದೇ ಸಿನಿಮಾ ಮಾಡದೇ ಇದ್ದ ಕಾರಣ ನಿರ್ಮಾಪಕರು ಹೊಸಬರು ಅಂತ ಇವರನ್ನ ಒಪ್ಪಲ್ಲ. ಆಗ ಈ ಬಗ್ಗೆ ನಿರ್ಮಾಪಕರು ರಾಜ್ಕುಮಾರ್ ಅವರೊಂದಿಗೆ ಮಾತುಕತೆ ನಡೆಸಿ ಅವರ ಒಪ್ಪಿಗೆಯ ಮೇರೆಗೆ ವಜ್ರಮುನಿ ಅವರನ್ನ ಮಲ್ಲಮ್ಮನ ಪವಾಡ ಸಿನಿಮಾಗೆ ಆಯ್ಕೆ ಮಾಡ್ಕೊಳ್ತಾರೆ. ಮೊದಲೇ ರಾಜ್ಕುಮಾರ್ ಅವರ ಮೇಲೆ ದ್ವೇಷ ಸಾಧಿಸುತ್ತಿದ್ದ ಪುಟ್ಟಣ್ಣನಿಗೆ ಈ ಘಟನೆ ಮತ್ತಷ್ಟು ಕೆರಳುವಂತೆ ಮಾಡುತ್ತೆ. ಹೀಗೆ ರಾಜ್ಕುಮಾರ್ ಅವರ ಮೇಲೆ ದ್ವೇಷವನ್ನೇ ಕಟ್ಕೊಂಡು ಬಂದ ಪುಟ್ಟಣ್ಣ ಮುಂದೆ ರಾಜ್ಕುಮಾರ್ ಅವರ ಒಳ್ಳೆತನ, ಅವರ ವ್ಯಕ್ತಿತ್ವಕ್ಕೆ ಮನಸೋತು ದ್ವೇಷ ಬಿಟ್ಟು ಅವರೊಟ್ಟಿಗೆ ಸ್ನೇಹ ಸಂಬಂಧದಿಂದ ಇರಲು ಪ್ರಾರಂಭಿಸ್ತಾರೆ. ಇದು ಹೀಗೆ ಮುಂದುವರೆದ್ಬಿಟ್ಟಿದ್ರೆ ಈ ಕಾಂಟ್ರವರ್ಸಿಗಳು, ಸ್ಟಾರ್ ವಾರ್ಗಳು ಹುಟ್ಕೋತಾನೆ ಇರಲಿಲ್ಲ. ಇಲ್ಲಿ ವಿಧಿಯಾಟ ಬೇರೆಯೇ ಇತ್ತು. ಗೆಳೆಯರೆ, ಪುಟ್ಟಣ್ಣ ರಾಜ್ಕುಮಾರ್ ಅವರು ಮುಂದೆ ಸಾಕ್ಷಾತ್ಕಾರ ಅನ್ನೋ ಸಿನಿಮಾ ಮಾಡ್ತಾರೆ. ಈ ಸಿನಿಮಾನ ಇವರಿಬ್ಬರು ಖುಷಿಯಿಂದಲೇ ಮಾಡಿರ್ತಾರೆ. ಇದು 1971ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಕೂಡ ಆಗುತ್ತೆ. ಆದರೆ ಆಗಿನ ಪ್ರಿಂಟ್ ಮೀಡಿಯಾ ಮಾಡೋ ಒಂದು ಎಡವಟ್ಟು ರಾಜ್ಕುಮಾರ್ ಪುಟ್ಟಣ್ಣ ದೂರ ಆಗಲು ಕಾರಣವಾಗುತ್ತೆ. ಪ್ರಿಂಟ್ ಮೀಡಿಯಾ ಮಾಡಿದ ಆ ಎಡವಟ್ಟು ಏನಂದ್ರೆ, ಸಾಕ್ಷಾತ್ಕಾರ ಸಿನಿಮಾ ವಿಮರ್ಶೆ ಮಾಡಿದ ಕೆಲವು ಪತ್ರಕರ್ತರು ರಾಜ್ಕುಮಾರ್ ಅವರ ಮೇಲೆ ಸಿನಿಮಾ ನಿಂತಿದೆ, ರಾಜ್ಕುಮಾರ್ ಅವರು ಇಲ್ಲ ಅಂದಿದ್ರೆ ಪುಟ್ಟಣ್ಣನ ಈ ಸಿನಿಮಾ ಹಿಟ್ ಆಗ್ತಾ ಇರಲಿಲ್ಲ ಅಂತ ಪುಟ್ಟಣ್ಣ ಕಣಗಾಲ್ ಅವರನ್ನ ಕೆಳಗೆ ಇಟ್ಟು ರಾಜ್ಕುಮಾರ್ ಅವರನ್ನ ಮೇಲೆ ಮಾಡಿ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಬಿಡ್ತಾರೆ. ಇದನ್ನ ನೋಡಿ ಮತ್ತೆ ಕೆರಳಿದ ಪುಟ್ಟಣ್ಣ ಪ್ರೆಸ್ ಮೀಟ್ ಕರೆದು ಪತ್ರಕರ್ತರನ್ನ ಆಕ್ರೋಶಭರಿತವಾಗಿ ಹೀಯಾಳಿಸಿ ಬಿಡ್ತಾರೆ. ಈ ನಡುವೆ ಮಾತುಕತೆ ಬೆಳೆದು ರಾಜ್ಕುಮಾರ್ ಅವರನ್ನ ಮೀರಿಸುವಂತಹ ನಟನನ್ನ ನಾನು ಹುಟ್ಟಾಕ್ತೀನಿ ಅಂತ ಪತ್ರಕರ್ತರ ಮುಂದೆ ಬಹಿರಂಗವಾಗಿ ಘೋಷಿಸಿ ಬಿಡ್ತಾರೆ.
ಇದು ಆ ಟೈಮಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ. ಎಲ್ಲ ಪತ್ರಿಕೆಗಳಲ್ಲಿ ಈ ವಿಚಾರ ಪ್ರಕಟವಾಗುತ್ತೆ. ಹಾಗಾದರೆ ಪುಟ್ಟಣ್ಣ ಅಂತ ಹೀರೋನ ಹುಟ್ಟಾಕ್ತಾರ? ಯಾರಿರಬಹುದು ಆ ಹೀರೋವನ್ನು ಕುತೂಹಲ ರಾಜ್ಯದಲ್ಲಿ ಮನೆ ಮಾಡುತ್ತೆ. ಈ ಕಡೆ ಪುಟ್ಟಣ್ಣ ರಾಜ್ಕುಮಾರ್ ಎಂದು ಮಾಡ್ಕೊಂಡಿದ್ದ ಕೆಲವು ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಬೇರೆ ಬೇರೆ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡಲು ಶುರು ಮಾಡ್ತಾರೆ. ಮುಂದೆ ನಾಗರಹಾವು ಕಥೆಯನ್ನ ಪುಟ್ಟಣ್ಣ ರೆಡಿ ಮಾಡ್ಕೊಂಡಿರ್ತಾರೆ. ಇದನ್ನ ನಿರ್ಮಾಣ ಮಾಡಲು ರವಿಚಂದ್ರನ್ ಅವರ ತಂದೆ ಎನ್ ವೀರಸ್ವಾಮಿ ಮುಂದೆ ಬರ್ತಾರೆ. ಆಗ ಈ ಸಿನಿಮಾದಿಂದ ಹೊಸ ಹೀರೋವನ್ನ ಪರಿಚಯಿಸಬೇಕು ಅಂದ್ಕೊಂಡ ಪುಟ್ಟಣ್ಣ ಆ ಹೀರೋಗಾಗಿ ಹುಡುಕಾಡ್ತಾರೆ. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ಈ ಸುರದ್ರೂಪಿ ಸಂಪತ್ ಕುಮಾರ್. 21 ವರ್ಷದ ಪ್ರಾಯದ ಈ ಹುಡುಗ ನೋಡಲು ಕಂಗೊಳಿಸ್ತಾ ಇರ್ತಾರೆ. ತೀಕ್ಷ್ಣ ನೋಟ, ಆ ಕಣ್ಣುಗಳು ಎಲ್ಲವನ್ನು ಗಮನಿಸಿದ ಪುಟ್ಟಣ್ಣ ನನ್ನ ಪ್ರತಿಜ್ಞೆಗೆ ಇವನೇ ಸರಿಯಾದ ಆಯ್ಕೆ ಎಂದು ನಿರ್ಧಾರ ಮಾಡಿ ಸಂಪತ್ ಕುಮಾರ್ನನ್ನ ವಿಷ್ಣುವರ್ಧನ್ ಮಾಡಿ ನಾಗರಹಾವು ಚಿತ್ರದ ಮೂಲಕ ಇಂಟ್ರೊಡ್ಯೂಸ್ ಮಾಡಿಬಿಡ್ತಾರೆ. ಗೆಳೆಯರೆ, ವಿಷ್ಣುವರ್ಧನ್ ರವರ ಸಾಲಿಡ್ ಪರ್ಫಾರ್ಮೆನ್ಸ್, ತೀಕ್ಷ್ಣ ನೋಟ ಹಾಗೂ ನಾಗರಹಾವು ಸಿನಿಮಾದ ಕಥೆಯ ಸ್ಕ್ರೀನ್ ಪ್ಲೇ ಎಲ್ಲ ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತೆ. ಆ ಕಾರಣಕ್ಕಾಗಿಯೇ ಈ ಸಿನಿಮಾ ಭರ್ಜರಿ ಯಶಸ್ಸು ಸಾಧಿಸಿ ಬಿಡುತ್ತೆ. ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ವಿಷ್ಣುವರ್ಧನ್ ರವರನ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮಾಡಿಬಿಡುತ್ತೆ. ಪುಟ್ಟಣ್ಣನ ಪ್ರತಿಜ್ಞೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದ ಕೆಲವು ಅಣ್ಣವರ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ರವರು ವಿಲ್ಲನ್ ತರ ಕಾಣಿಸ್ತಾರೆ. ಇದು ಚಿತ್ರರಂಗಕ್ಕೆ ಒಳಿತಲ್ಲ ಎಂದೇ ಮುಂಚಿತವಾಗಿ ತಿಳಿದುಕೊಂಡ MP ಶಂಕರ್ ಅವರು ತಮ್ಮ ನಿರ್ಮಾಣದ ಮುಂದಿನ ಸಿನಿಮಾದಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ರವರನ್ನ ಅಣ್ಣ ತಮ್ಮಂದಿರ ಪಾತ್ರಗಳಲ್ಲಿ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ಗಂಧದ ಗುಡಿ ಸಿನಿಮಾವನ್ನು ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ರಾಜ್ಕುಮಾರ್ ಅವರ ತಮ್ಮನ ಪಾತ್ರಕ್ಕೆ ವಿಷ್ಣುವರ್ಧನ್ ರವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ಸಿನಿಮಾನ ವಿಷ್ಣುವರ್ಧನ್ ರವರು ಮಾಡದೆ ಹೋಗಿದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಒಂದೊಂದ್ಸಲ. MP ಶಂಕರ್ ಅವರ ಉದ್ದೇಶವೇನೋ ಒಳ್ಳೆಯದೇ ಆಗಿತ್ತು, ಆದ್ರೆ ವಿಧಿಯಾಟ ಬೇರೆನೇ ಇತ್ತಲ್ಲ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಕಾಕನಕೋಟೆ ಮಸಾಲ ಬೆಟ್ಟದಲ್ಲಿ ನಡೆಯಬೇಕಾದ್ರೆ ಅಲ್ಲಿಯಾದ ಒಂದು ಶೂಟೌಟ್ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಆ ಸಮಯದಲ್ಲಿ ಇದ್ದಂತ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಆ ಶೂಟೌಟ್ ಆದಾಗ ವಿಷ್ಣುವರ್ಧನ್ ಅವರು ಅಲ್ಲಿ ಇರ್ನಿಲ್ವಂತೆ. ಹೀಗಿದ್ರೂ ಕೂಡ ಕೆಲವೊಂದು ಪ್ರಿಂಟ್ ಮೀಡಿಯಾಗಳು ರಾಜ್ಕುಮಾರ್ ಅವರನ್ನ ಕೊಲೆ ಮಾಡಲು ವಿಷ್ಣುವರ್ಧನ್ ಅವರು ಮುಂದಾಗಿದ್ರಂತೆ, ಹಾಗೆ ಹೀಗೆ ಅಂತ ಪತ್ರಿಕೆಗಳಲ್ಲಿ ಸುದ್ದಿ ಬಿತ್ತನೆ ಮಾಡಿಬಿಡ್ತಾರೆ. ಮೊದಲೇ ವಿಷ್ಣುವರ್ಧನ್ ಅವರನ್ನ ವಿಲ್ಲನ್ ತರ ನೋಡ್ತಾ ಇದ್ದ ಕೆಲವು ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ಸುದ್ದಿ ಕೇಳಿ ಮತ್ತಷ್ಟು ಕೇಳುತ್ತಾರೆ. ಇದೆಲ್ಲ ಸುಳ್ಳು, ಶೂಟೌಟ್ ಆದ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರಲ್ಲಿ ಇರ್ನೇ ಇಲ್ಲ ಅಂತ ಇನ್ನೂ ಕೆಲವು ಪತ್ರಿಕೆಗಳು ಪ್ರಕಟ ಮಾಡಿದ್ರು ಕೂಡ ಸತ್ಯತೆ ಅರಿಯದ ಕೆಲವು ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಮೇಲೆ ದ್ವೇಷ ಕಟ್ಕೊಳ್ತಾರೆ. ಇದರಿಂದ ವಿಷ್ಣುವರ್ಧನ್ ಅವರು ಅನುಭವಿಸಿದಂತಹ ಕಷ್ಟ ಅಷ್ಟಿಷ್ಟಲ್ಲ. ತನ್ನ ಸ್ವಂತ ಮನೆಗೆ ಬರೋಕೆಯಾಗದೆ ತಮಿಳುನಾಡಿನಲ್ಲಿ ಮನೆ ಮಾಡ್ಕೊಂಡು ಇರುವಂತಹ ಪರಿಸ್ಥಿತಿ ಬರುತ್ತೆ. ವಿಷ್ಣುವರ್ಧನ್ ಅವರ ಸಿನಿಮಾ ಇಲ್ಲಿ ಶೂಟಿಂಗ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು, ಅಲ್ಲಿಗೆ ರಾಜ್ಕುಮಾರ್ ಅವರ ಅಭಿಮಾನಿಗಳು ಜಮಾಯಿಸಿ ಬಿಡ್ತಿರಂತೆ. ಹೀಗೆ ಶುರುವಾದ ರಾಜ್ಕುಮಾರ್ ವರ್ಸಸ್ ವಿಷ್ಣುವರ್ಧನ್ ಅನ್ನೋ ಕಾಂಟ್ರವರ್ಸಿ ಮುಂದೆ ಬೆಟ್ಟವಾಗಿ ಬೆಳೆಯುತ್ತೆ. ಕಾಕತಾಳೀಯ ಅನ್ನುವ ಹಾಗೆ ಇದಕ್ಕೆ ಪುಷ್ಟಿ ಕೊಡುವಂತಹ ಕೆಲವು ಘಟನೆಗಳು ಚಿತ್ರರಂಗದಲ್ಲಿ ನಡೆಯೋಕೆ ಶುರುವಾಗುತ್ತೆ. ನಿರ್ದೇಶಕ ಸಿದ್ದಲಿಂಗಯ್ಯ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ನಲ್ಲಿ ಸುಮಾರು ಸೂಪರ್ ಹಿಟ್ ಚಿತ್ರಗಳು ಬಂದಿರ್ತವೆ. ಮೇಯರ್ ಮುತ್ತಣ್ಣ, ಬಾಳು ಬೆಳಗಿತು, ನಮ್ಮ ಸಂಸಾರ, ತಾಯಿ ದೇವರು, ಹೀಗೆ ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ಭಾರತಿ ವಿಷ್ಣುವರ್ಧನ್ ಅವರೇ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊಂಡಿರ್ತಾರೆ. ರಾಜ್ಕುಮಾರ್ ಭಾರತಿ ಜೋಡಿ ಜನಪ್ರಿಯತೆಯನ್ನು ಗಳಿಸ್ಕೊಂಡಿರುತ್ತೆ. ಮತ್ತೆ ಈ ಮೂವರ ಕಾಂಬಿನೇಷನ್ ನಲ್ಲಿ 1972ರಲ್ಲಿ ಬಂಗಾರದ ಮನುಷ್ಯ ಅನ್ನೋ ಸಿನಿಮಾ ತೆರೆ ಕಂಡು ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ. ಈ ಸಿನಿಮಾದ ಯಶಸ್ಸಿನ ಪೂರ್ತಿ ಕ್ರೆಡಿಟ್ ಅನ್ನ ಜನಗಳು ರಾಜ್ಕುಮಾರ್ ಅವರಿಗೆ ಕೊಟ್ಟಾಗ ಸಿದ್ದಲಿಂಗಯ್ಯ ಸ್ವಲ್ಪ ಬೇಸರ ಮಾಡಿಕೊಂಡು ಮುಂದಿನ ಸಿನಿಮಾನ ವಿಷ್ಣುವರ್ಧನ್ ಅವರಿಗೆ ಮಾಡ್ತಾರೆ. ಅದೇ ಭೂತಯ್ಯನ ಮಗ ಅಯ್ಯೋ. ಇದೇ ಟೈಮಲ್ಲಿ ವಿಷ್ಣುವರ್ಧನ್ ಅವರು ಭಾರತಿ ಅವರನ್ನ ಮದುವೆ ಆಗ್ತಾರೆ. ಅಲ್ಲಿ ತನಕ ರಾಜ್ಕುಮಾರ್ ಅವರ ಜೊತೆ ಹಲವು ಹಿಟ್ ಚಿತ್ರಗಳನ್ನು ಕೊಟ್ಟು ಜನಪ್ರಿಯತೆ ಜೋಡಿ ಎಂದು ಕರೆಸಿಕೊಂಡಿದ್ದ ಭಾರತಿ ಅವರನ್ನ ವಿಷ್ಣುವರ್ಧನ್ ಅವರು ಮದುವೆ ಆದದ್ದು ಕೂಡ ಮೇಲ್ನೋಟಕ್ಕೆ ಸ್ಟಾರ್ ವಾರ್ ಅನ್ನೋ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತೆ. ಈ ಎಲ್ಲ ಘಟನೆಗಳಿಂದ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಅವರ ಮೇಲೆ ಇದ್ದ ದ್ವೇಷ ಮತ್ತಷ್ಟು ಹೆಚ್ಚಾಗುತ್ತೆ. ಆದರೆ ವೈಯಕ್ತಿಕವಾಗಿ ಇವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಇರಲಿಲ್ಲ. ರಾಜ್ಕುಮಾರ್ ಅವರ ಮೇಲೆ ವಿಷ್ಣುವರ್ಧನ್ ಅವರು ಅಪಾರ ಗೌರವವನ್ನು ಇಟ್ಕೊಂಡಿದ್ರು. ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನು ರಾಜ್ಕುಮಾರ್ ಅವರು ನೋಡಿ ಇಷ್ಟಪಡ್ತಾ ಇದ್ರು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಚಿತ್ರರಂಗದ ಇತಿಹಾಸದಲ್ಲಿ ಇಂದಿಗೂ ಸಿಗುತ್ತೆ. ಆದರೆ ಪುಟ್ಟಣ್ಣ ಮಾಡಿದ ಆ ಒಂದು ಪ್ರತಿಜ್ಞೆ, ಪತ್ರಕರ್ತರ ಎಡವಟ್ಟು, ಕಾಕತಾಳೀಯ ತರ ಆದ ಕೆಲವು ಘಟನೆಗಳು, ಗಂಧದ ಗುಡಿ ಇನ್ಸಿಡೆಂಟ್ ನಿಂದ ಇವರಿಬ್ಬರ ಅಭಿಮಾನಿಗಳ ಮಧ್ಯೆ ಸ್ಟಾರ್ ವಾರ್ ಕ್ರಿಯೇಟ್ ಆಗುವಂತೆ ಮಾಡುತ್ತೆ. ನನಗನ್ಸೋ ಪ್ರಕಾರ ಪುಟ್ಟಣ್ಣ ಕಣಗಾಲ್ ರವರು ಬಹಿರಂಗವಾಗಿ ಆ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂದಿದ್ರೆ ಗಂಧದ ಗುಡಿ ಇನ್ಸಿಡೆಂಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಒಬ್ಬ ಮನುಷ್ಯನಿಗೆ ಈಗೋ ಅನ್ನೋದು ಇರಬಾರ್ದು ಅಂತ. ಸೊ ನೋಡ್ರಲ್ಲ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ರಾಜ್ಕುಮಾರ್ ವಿಷ್ಣುವರ್ಧನ್ ಕಾಂಟ್ರವರ್ಸಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.